ಓಂ ಅತ್ಯುದ್ರಿಕ್ತ ವಿದೋಷ ಸತ್ಸತಮಃ ಜ್ಞಾನೈಕತಾನ ಪ್ರಭಾ ಸರ್ವ ಪ್ರಾಭವ ಶಕ್ತಿ ಭೋಗ ಪದಸತ್ ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿ ಸಾರ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ತದೋಪಾಸ್ಮಹಿ. ಆ ಶ್ಲೋಕ ಅದನ್ನೇ ಹೇಳ್ತಿರೋದು. ಅತ್ಯುದ್ರಿಕ್ತ ವಿದೋಷ ಇವೆಲ್ಲ ಇರೋದೆಷ್ಟು ಅತಿ ಉದ್ರಿಕ್ತ ವಿಶೇಷ ಬಂದಾಗ ದೇವ್ರು ಎಷ್ಟು ಬೇರೆ ಹೋಗ್ತಾರೆ. ಒಂದ್ರಲ್ಲಿ ಹೋದ್ರೂ ಸಾಕು. ಪ್ರತಿಯೊಂದರಲ್ಲೂ ಕೂಡ ಅನಂತ ಅಂತ ಹೇಳಿದಾಗ ದೇವ್ರ ಮಹಿಮೆ ಎಷ್ಟು ದೊಡ್ಡದಾಗ. ಯಾವ್ದಾಯ್ತು ಈಗ? ಯಾವ್ದಾಗಿತ್ತು ನೆನೆ ಇದ್ರಲ್ಲ ಸರಿ. ಈಗ ಇದು ಹೇಳಿದ ಅದು ಮುಗಿದಿತ್ತದು. ಅಗ್ನಿ ರೀತಿಯ ನಾಮ ಮುಖ್ಯತೋ ನಾಸ್ತಿ. ಯಾವುದೇ ಹೆಸರು ಯಾರಿಗೂ ಮುಖ್ಯ ಹೆಸರಲ್ಲ. ಆ ಹೆಸರು ಯಾರಿಗೆ ಯಾವಾಗಲೂ ಮುಖ್ಯ? ದೇವರಿಗೆ ಮಾತ್ರನೇ ಮುಖ್ಯ. ಅಗ್ನಿ ರೀತಿಯ ನಾಮ ಮುಖ್ಯತೋ ನಾಸ್ತಿ. ಅದಕ್ಕೆ ಯಾರು ನಿಮ್ ಹೆಸರೇನು ಅಂತ ಕೇಳ್ತಾರೆ. ಈಗಲ್ಲ, ಹೆಸರು ಅಷ್ಟೇ ಹೊರತು ಏನಲ್ಲ. ಹೆಸರು ತಕ್ಕಂತೆ ಇರ್ಬೇಕು ಅಂತ ಏನೂ ಇಲ್ಲ. ಮುದ್ದಾಲಕೋ ಅರುಣಿ ಶ್ವೇತಕೇತು ಪುತ್ರ ಮುವಾಚ ಸ್ವಪ್ನಾಂತಮ್ಮೆ ಸೌಮ್ಯ ನಿಜಾನೀಹೀತಿ ಯತ್ರ ಏತತ್ ಪುರುಷಃ ಸ್ವಪಿತಿ ನಾಮ ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ ಸ್ವಮಪೀತೋ ಭವತಿ ತಸ್ಮಾದೇನಂ ಸ್ವಪಿತಿ ಇತ್ಯಾಚಕ್ಷತೆ ಸ್ವಂ ಹಿ ಅಪೀತೋ ಭವತಿ. ನಿದ್ರೆ ಅಂದ್ರೆ ಅರ್ಥ ಹೇಳ್ತಾರೆ. ನಿದ್ರೆ ಅಂದ್ರೇನು ಅರ್ಥ ಅದಕ್ಕೆ. ಯಥಾ ಶಕುನಿ ಸೂತ್ರೇಣ ಪ್ರಬದ್ಧ ನಿತ್ಯಂ ದಿಶಂ ಪತಿತ್ವ ಅನ್ಯತ್ರ ಆಯತನಮಲಬ್ಧ್ವ ಬಂಧನಮೇವ ಉಪಾಶ್ರಯತೆ ಏವಮೇವ ಖಲು ಸೌಮ್ಯ ತನ್ಮನೋ ದಿಶಂ ಪತಿತ್ವ ಅನ್ಯತ್ರ ಆಯತನಮಲಬ್ಧ್ವ ಪ್ರಾಣಮೇವ ಉಪಾಶ್ರಯತೆ ಪ್ರಾಣಬಂಧನಮ್ಮಿ ಸೌಮ್ಯ ಮನ ಇತಿ ಅಶನಾಯ ಪಿಪಾಸಿ. ಎಷ್ಟು ವಿಷಯ ಹೇಳ್ತಾರೆ ನೋಡಿ. ಸ್ವಪಿತಿ ಅಂದ್ರೇನು? ಸಾಪ ಅಂತ ಕರೆದಾಯ್ತು, ಅಭ್ಯಾಸ ಆಯ್ತು. ಅದೇನರ್ಥ? ದೇವರ ಹತ್ರ ಇದ್ದಾನೆ ಜೀವ ಈಗ ಅಂತ. ಮಲಗಿದ್ದಾನೆ ಅಂತ ಹೇಳಿದ್ರೆ ಸ್ವಂ ಅಪೀತ, ದೇವರನ್ನು ತಲುಪಿದವನಾಗಿದ್ದಾನೆ. ಪ್ರಾಜ್ಞಂ ಯದಾಲಿಂಗತಿ, ಅದೇ ಅರ್ಥ. ಶ್ವೇತೆಗೆ ಮಗನಿಗೆ ಹೇಳ್ತಾರೆ, ನೋಡು ಸ್ವಪ್ನದ ಬಗ್ಗೆ ಹೇಳ್ತೇನೆ ಕೇಳಿ ಈಗ ಅಂತ ಹೇಳ್ತಾರೆ. ನಿದ್ರೆ ಸ್ವಪ್ನ ಶಬ್ದಕ್ಕೆ ಎರಡರ್ಥನೂ ಬರುತ್ತೆ. ನಿದ್ರೆ ಅಂತಾನು ಅರ್ಥ, ಕನಸು ಅಂತಾನು ಅರ್ಥ. ಇಲ್ಲಿ ಹೇಳಬೇಕಾದಿಲ್ಲ ನಿದ್ರೆ. ಯತ್ರ ಏತತ್ ಪುರುಷ ಸ್ವಪಿತಿ ನಾಮ, ಅವನೇನ್ ಸ್ವಪಿತಿ ಮಲಗಿದ್ದಾನೆ. ಏನ್ ಮಲಗಿದ್ದಾನೆ ಏನರ್ಥ? ಕನ್ನಡದಲ್ಲಿ ಸೊಲ್ಲ ಸ್ವಮ್ಮ ಅಪಿ. ಸ್ವಂ ಅಂದ್ರೆ ತನ್ನನ್ನ, ಪರಮಾತ್ಮನ ಹೆಸರು. ಪರಹ ಸ್ವಹ ಹರಿರುದ್ದಾಮ ಇತಿ ನಾಮಚತುಷ್ಟಯಂ ವಿಷ್ಣೋರ್ ಗುಹ್ಯಂತ ಯೋ ವೇದ ಮುಚ್ಚಂತೆ ಸರ್ವ ಪಾತಕೈ. ಎಲ್ಲಾ ಪಾಪ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಸ್ವ ಶಬ್ದಕ್ಕೆ ಎಕ್ಸ್ಪ್ಯಾಂಡೆಡ್ ಫಾರಮ್ ಸ್ವತಂತ್ರ. ಆ ಅರ್ಥನೂ ಆಯ್ತು, ಸ್ವ ಅಂತಾನೂ ಆಯ್ತು. ಸ್ವಪಿತಿ ಸೌಮ್ಯಪೀತೋ ಭವತಿ, ದೇವರ ಹತ್ರ ಇರ್ತಾನೆ. ಯಥಾ ಶಕುನಿ ಸೂತ್ರೇಣ ಪ್ರಬದ್ಧೋ ದಿಶಂ ಪತಿತ್ವ ಅನ್ಯತ್ರ ಆಯತನ ಮಲತ್ವ. ಶಕುನಿ ಅಂದ್ರೆ ಶಕುನಿ ಆ ಶಕುನಿ ಅಲ್ಲ, ಮಹಾಭಾರತ ಶಕುನಿ ಅಲ್ಲ, ಪಕ್ಷಿ ಅಂತ. ಶಕುನಿ ಅಂದ್ರೆ ಪಕ್ಷಿ. ಪಕ್ಷಿ ಏನ್ ಮಾಡ್ತಾ ಇದೆ ಗೊತ್ತಾ? ಹಿಡಿದ್ರು ಕಟ್ಟಿ ಬಿಡ್ತಾರ, ಒಂದು ಹಗ್ಗಕ್ಕೆ ಕಟ್ಟಿ ಬಿಡ್ತಾರ. ಮೊದ್ಲೇನ್ ಮಾಡುತ್ತದು? ತಪ್ಪಿಸೋಳುವಾಗ ಎಲ್ಲಾ ಪ್ರಯತ್ನ ಮಾಡುತ್ತೆ. ಆ ಕಡೆ ಈ ಕಡೆ ಎಲ್ಲೆಲ್ಲೋ ಹೋಗುತ್ತೆ, ಸುಸ್ತಾಗ್ಬಿಡುತ್ತೆ. ಕೊನೆಗೆ ಒಂದ್ ಎಲ್ಲಿಗೆ ಹೋಗುತ್ತದು? ಬಂಧನವೇ ಉಪಾಶ್ರಯತೆ. ಆ ಗೂಟಕ್ಕೆ ಬಂದು ಕುತ್ಕೊಂಡ್ಬಿಡುತ್ತೆ. ಹಾಗೆ ಎಲ್ಲೂ ಸಿಗ್ಲಿಕ್ಕಾಗ್ಲಿಲ್ಲ ನನಗೆ, ವಾಪಸ್ ಆಗದ ಕುತ್ಕೊಂಡ್ಬಿಟ್ಟು. ಇವತ್ತು ನಿದ್ರೆಯಿಂದ ಹೀಗೆ ಅಂತ ಹೇಳ್ತಾರೆ. ಇಡೀ ದಿವಸ ಜೀವ ಏನ್ ಮಾಡ್ತಾನೆ? ಓಡಾಡ, ಅಲ್ಲಿ ಹೋಗ್ತಾ ಇಲ್ಲಿ ಹೋಗ್ತಾ ಎಲ್ಲೋ ಸುಖ ಸಿಗುತ್ತಾ ಹೋಗ್ತಾನೆ, ಸುಸ್ತ ಬಲಿ ಬಿಡ್ತಾನೆ. ದೇವರ ಹತ್ರ ಇರ್ತಾನಾಗ ಆಗ ಸುಖ ಸಿಗುತ್ತೆ ಅವನಿಗೆ. ನಿದ್ರೆ ಸುಖ ಅಂಬೋದು ಎಲ್ಲಾ ಸುಖಕ್ಕಿಂತ ದೊಡ್ಡದು. ಯಾವನು ಮಲಗಬಾರದು, ಯಾಕೆಂದ್ರೆ ಜ್ಞಾನ ಇಲ್ಲಾಗ. ಮೋಕ್ಷದಲ್ಲಿ ಜ್ಞಾನ ಇದ್ದು ಸುಖ ಇರುತ್ತೆ. ಅದಕ್ಕೆ ಮುಕ್ತಿಗೂ ವ್ಯತ್ಯಾಸ ಇಷ್ಟೇ. ಮುದ್ರೆ ಅಂದ್ರು ನಿದ್ರೇನೆ, ಮುಕ್ತಿ ಅಂದ್ರು ಕೂಡ ಇದು ಮುಕ್ತಿನೇ. ಇಲ್ಲಿ ತಿಳುವಳಿಕೆ ಇಲ್ಲ, ತಿಳುವಳಿಕೆ ಇಲ್ಲ, ಅಷ್ಟೇ ವ್ಯತ್ಯಾಸ. ಅದನ್ನ ಅಚೀವ್ ಮಾಡೋಕೆ ಏನಾಗ್ಬೇಕು? ಎಲ್ಲ ತಿಳ್ಕೊಂಡು. ಅದಕ್ಕೆ ದಿವಸ ನಿದ್ರೆ ಯಾಕೆ ಕೊಡ್ತಾರೆ ಅಂದ್ರೆ, ಇಡೀ ಸ್ವಲ್ಪ ಯೋಚನೆ ಮಾಡು. ಸುಖವಾಗಿ ಇಲ್ಲಿದ್ಯಾ ನೀನೀಗ? ಮಲಗಿದ್ರೆ ಸುಖವಾಗಿದ್ಯಾ? ಇಲ್ಲ. ಮಲಗೋ ನನ್ನ ಹತ್ರ ಬರೋದು, ಅದು ನನ್ನ ಹತ್ರ ಬರೋ ಸುಖ ಏನ್ ಮಾಡಿ ಬೇರೆ ಕಡೆ ಬರೋದಿಲ್ಲ ತೋರ್ಸಕ್ಕೆ. ಅದು ಅರ್ಥ ಮಾಡಿಕೊಳ್ಳೋದೇ ಇಲ್ಲ. ನೋಡಿ ಏನ್ ಮಾಡ್ತಾನೆ? ಇಷ್ಟಾದ್ರೂ ನಿದ್ದೆ ಬೇಡ, ಅದು ಹೊರಗಲೇಬೇಕು ನಾವು. ಆ ಸ್ಥಿತಿ ಬರ್ತಾನೆ. ಅನ್ಯತ ಆಯತನ ಮಲಬ್ಧ. ಆಯತನ ಅಂದ್ರೆ ಏನು? ನೆಲೆ ಅಂದ್ರೆ ಏನು? ಇನ್ನ ನಾವು ಸೇಫ್ ಅಂತ ಭಾವನೆ ಬರಲಿಲ್ಲ ಅವನಿಗೆ. ಬರಿದ ಮಾತ್ರ ಬಂತಾದ್ರಿಂದಾಗಿನೇ ಅಲ್ಲಿ ದೇವರಿದ್ದಾನಾಗ ಅದಕ್ಕೆ ಖುಷಿ ಆಯ್ತು. ಅದಕ್ಕೆ ಫ್ರೆಶ್ ದೇವಸ್ಥಾನಕ್ಕೆ ಬಂದವರು ಫ್ರೆಶ್ ಆಗಿ ಬರ್ತಾರಲ್ಲ, ಫ್ರೆಶ್ ಆಗಿ ಇಡ್ತಾನೆ. ಅದಕ್ಕೆ ದೇವತೆ ಇದ್ದಲ್ಲ, ಅನ್ನೋಯಿಂಗ್ಲಿ ಏನಾಗಿದೆ ಅವನಿಗೆ?
ನೋಯಿಂಗ್ಲಿ ಇಲ್ಲ ಆತ, ಅನ್ನೋಯಿಂಗ್ಲಿ ಏನಾಗ್ಬಿಟ್ಟಿದೆ, ಅದು ಇದ್ದು ಸುಖ ಕೊಡ್ತಾ ಇದೆ. ಮಕ್ಕಳಿಗೆ ಫ್ಯಾನ್ ಹಾಕಿದ್ರೆ ಅರ್ಥ ಆಗಲ್ಲ, ಬಟ್ ಕೂಲಾಗಿ ಅನುಭವ ಬರುತ್ತಾ ಇಲ್ವೋ, ಅದು ಫ್ಯಾನ್ ಹಾಕಿದ್ರೆ ಏನೂ ಗೊತ್ತಾಗಲ್ಲ ಅವರಿಗೆ. ಅದು ಸುಖ ಇದ್ದಿದ್ದು ಫಸ್ಟ್ ನಿದ್ದೆ ಮಾಡ್ತಾರೆ, ಏನರ್ಥ ಅಲ್ಲಿಗೆ ಇದು ಎಫೆಕ್ಟ್ ಕ್ರಿಯೇಟ್ ಆಗಿದೆ ಅಂತ. ಅದೇ ನಾವು ದೇವ್ರ ಜೊತೆ ಯಾವಾಗಲೂ ಇದ್ದೇವೆ ಅನ್ನೋದು ಸಿದ್ಧಾಂತ, ಸಂಶಯನೇ ಇಲ್ಲ. ಯಾವಾಗ ತಿಳ್ಕೊಂಡ್ಬಿಡ್ತೇವೆ ಅದು ಮೋಕ್ಷಕ್ಕೆ ಕಾರಣ ಆಗುತ್ತೆ, ತಿಳ್ಕೊಳ್ಳೋದ್ರೆ ಮುಕ್ತಿ ಕಾರಣ ಆಗೋದಿಲ್ಲ. ಇದಕ್ಕೆ ನಾವು ಏಕಾಶಿ ಬರುತ್ತೆ ಹೋಗುತ್ತೆ, ಆ ಏಕಾಶಿ ಎಲ್ರಿಗೂ ಬರೋದ್ರಿಂದ ಎಲ್ರು ಏಕಾಶಿ ಮಾಡೋದೇ ಆಯ್ತು. ಅದು ಯಾರು ತಿಳ್ಕೊಂಡು ಅದನ್ನು ಏನ್ ಮಾಡ್ಬೇಕು ಅದನ್ನ ಮಾಡ್ತಾರಲ್ಲ ಅವ್ರಿಗೆ ಏನಂತ ಕರೀತಾರೆ, ಅದು ವ್ರತ ಆಗುತ್ತೆ. ಇಲ್ಲ ಹೋದ್ರೆ ಆಗೋದಿಲ್ಲ. ನೀರು ಹರಿತಾ ಇದೆ, ನೋಡಿದ್ರೆ ಸ್ನಾನ ಆಗೋದಿಲ್ಲ, ಮುಳುಗ್ಬೇಕಾದ್ರೆ ಅದಕ್ಕೆ ಅನುಸಂಧಾನ ಇರಬೇಕು. ಇಲ್ಲ ಹೋದ್ರೆ ಫಲ ಕೊಡೋದಿಲ್ಲ. ಒಟ್ಟಿನ ಮೇಲೆ ದಾಸುಪರ್ಣ ಸಯುಜ ಸಖಾಯ, ಯಾವ ದೇವ್ರ ಜೊತೆಗೆ ನಾವಿರ್ತೇವೆ ಅದು ಗೊತ್ತಿಲ್ಲ, ಎಂದು ಗೊತ್ತಿದ್ದಿರ್ತೇವಲ್ಲ ಅವಾಗೇನಾಗತ್ತೆ, ಅದನ್ನ ಮುಕ್ತಿ ಅಂತ ಕರೀತಾರೆ ಅಷ್ಟೇ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಡೈಲಿ ಪರಮಾತ್ಮ ಜನ್ಮ ಕೊಟ್ಟಿರೋದು ಅಬ್ಸರ್ವ್ ಮಾಡಿ ಏನಾಗುತ್ತೆ ನೋಡಿ ಅಂತ ಹೇಳಿ. ಬಸ್ ಮನೆಯಲ್ಲಿ ಜಗಳ ಹಾಕೊಂಡು ಹೋದ್ರು ಶಿಸ್ತ ಮನೆ ವಾಪಸ್ ಬರ್ತಾರಲ್ಲ ಹಾಗೆ, ಎಲ್ಲೂ ಏನು ಸಿಗ್ಲಿಲ್ಲ, ಎಲ್ಲ ಬರ್ತಾರ ವಾಪಸ್. ಬಂದೇ ಯಾರು ಇನ್ಮೇಲೆ ಹೀಗೆ ಮಾಡಬೇಡ ಅಂತ ಹೇಳ್ತಾರಲ್ಲ ಹಾಗೆ. ಇಲ್ಲಿ ಹೇಳೋರಿಲ್ಲ, ಅದು ಅನುಭವ ಇದೆ ಹೇಳ್ತಾರೆ, ಉಳಿದವ್ರು ಹೇಳಕ್ ಬರೋದಿಲ್ಲ. ಅದಕ್ಕೆ ಉಪದೇಶಂತಿದೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿ. ಸುಖ ಎಲ್ಲಿ ಆಗುತ್ತೆ ಅಂತ ಹುಡುಕಿ ಎಲ್ಲಾ ಕಡೆ ಹುಡುಕಿ ಸಿಗದೇನೆ ಮಲಗಿದೆಯಲ್ಲ, ಸುಖ ಆಯ್ತು ಅಂತ ಎದ್ದೆಯಲ್ಲ, ಅದು ಕಾರಣ ದೇವರ ಹತ್ರ ಹೋಗಿದ್ದಕ್ಕಾಯ್ತು ಅಂತ ದೇವರು ತಿಳ್ಕೊ ಜಿಜ್ಞಾಸೆ ಮಾಡ್ಬೇಕೀಗ. ಆಗ ಗೊತ್ತಾಗುತ್ತೆ, ಎದ್ದಾಗ್ಲೂ ಅವ್ನಿಗೆ ಅನುಭವ ಬರುತ್ತೆ. ಆ ನಿದ್ರೆ ನಿದ್ರೆ ಏನಾಗೋದಿಲ್ಲ, ದೋಷ ಆಗ್ಲಿಲ್ಲ. ನಿದ್ರೆ ದೋಷ ಆಗೋದಿಲ್ಲ. ಯಾಕೆ, ಸರಿ ಬೇರೆ ಕಡೆಗೂ ಆಯಾಸ ಪಟ್ಕೊಂಡು ಮಲಿಕೊಂಡ, ಅದು ಬಂತು. ಸೊ ಅದೇ ಮಲ್ಕೊಂಡೆ ಕೆಲಸ ಮಾಡಿಬಿಟ್ರೆ ದೋಷ. ಅದು ನಿದ್ರೆ ಗುಣ ಆಗೋದು ತನ್ನ ಕೆಲಸ ತಾನು ಮಾಡಿದಾಗ ಅದು ನಿದ್ರೆ. ಇವತ್ತು ಲಂಚ್ ಬ್ರೇಕ್ ಅಲ್ಲಿ ಲಂಚ್ ತಗೊಂಡು ಸರಿ ಯಾವಾಗ ಲಂಚ್ ಮಾಡ್ತಾ ಗೊತ್ತುಬಿಟ್ಟಿದ್ರೆ ದೋಷ. ಯಾವಾಗಲೂ ಟೀ ಬ್ರೇಕ್ ಆಗೋದಿಲ್ಲ, ಆ ಕಾಲಕ್ಕೆ ಮಾಡ್ಬೇಕು. ಅದು ಎಷ್ಟೊತ್ತು ಹೋಗ್ಬೇಕು, 1 hour ಇನ್ ಅವರ್ ಇಲ್ಲ, ಎಷ್ಟು ಅಷ್ಟರಲ್ಲೇ ರೀಚ್ ಆಗ್ಬೇಕು. ಬೇರೆ ಮಾಡಾಗಿಲ್ಲ, ಹೆಚ್ಚು ಮಾಡಾಗಿಲ್ಲ. ಅದನ್ನು ಏನ ಕೋಟಿ ನಿದ್ರೆ ಮಾಡೋದು ಕೋಟಿ ಕೊಡೋದಿಲ್ಲ, ಯಾವ್ದು ಕೊಡ್ತಾರೆ, ಕೆಲಸ ಮಾಡೋದು ಕೋಟಿ ಕೊಡ್ತಾರೆ. ಏನ ಎಷ್ಟು 2:45 ಮಿನಿಟ್ಸ್ ಮಾಡ್ಬೋದು, 2:45 ಮಾಡ್ಬೋದಾ? ಇಲ್ಲ, ನಿಷಿದ್ಧ ಮಧ್ಯದಲ್ಲಿ ಮಾಡೋದೇ ನಿಷಿದ್ಧ. ಅದಕ್ಕೆ ವಿಷ್ಣು ಬರಿಬೇಕಾದ್ರೆ ಮಲಗರಿ ಅಂತ ಹೇಳೋದಿಲ್ಲ, ವಿಶ್ರಾಂತಿ ತಗೊಳ್ಳಿ ಅಂತ ಹೇಳ್ತಾರೆ. ಅದನ್ನ ನಿದ್ದೆ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೀವಿ ಅಷ್ಟೇ. ಏನದು, ಬಂದವರು ಕೂಡಿ ಅಂತ ಕೂಡಿಸ್ತಾರೆ, ಸುಸ್ತಾಗಿದೆ ಮಲ್ಕೊಡಿ ಅಂತ ಅರ್ಥ. ನೆಕ್ಸ್ಟ್, ಯಥಾ ಶಕುನಿ ಸೂತ್ರೇನ ಪ್ರಬದ್ಧ ಅನ್ಯತಾ ನೆಲೆ ಕಾಣದೇನೆ ಕೊನೆಗೆ ಎಲ್ಲಿ ಬಂದು ಬಂಧನಮೇವ ಉಪಾಸ, ಅಲ್ಲಿಗೆ ಬಂದು ಗಟ್ಟು ಬಿಡುತ್ತಲ್ಲ, ಹಾಗೆ ಜೀವ ಇಡೀ ದಿವಸ ಸುಸ್ತೊಡೋದಕ್ಕೆ ಏನಾಗೋದಿಲ್ಲ ಅಂತೇಳಿ ಅಲ್ಲಿಗೆ ಬಂದು ಬಿದ್ದ. ಹಣ ಬಂಧನಂ ಹಿ ಸೌಮ್ಯ. ಮನ ಇದೆಲ್ಲ ಯಾವ ಸೈನ್ಸ್ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಸೈನ್ಸ್ಗೆ ಕಾನ್ಸೆಪ್ಟೇ ಇಲ್ಲ, ಅದರಿಂದ ಮಾಡೋದಿಲ್ಲ. ಅಶನಾಯ ನಿನ್ನ ಸ್ವಾರಸ್ಯ ಅಂದ್ರೆ ಬರೀ ಫ್ರೆಶ್ ಆಗಿರ್ತಾನೆ, ಅದಕ್ಕೆ ಗೊತ್ತಾ, ರೀಚಾರ್ಜ್ ಆಗ್ತಾರ. ದರ್ಶನ ಆಗಿ ವಾಪಸ್ ಬಂದು ಅವನ ಮುಖದಲ್ಲಿರೋ ವರ್ಚಸ್ಸೇ ಬೇರೆ. ದರ್ಶನ ಆಗದೆ ಬಂದ್ಬಿಟ್ಟು ಏನ್ ಮಾಡ್ತಾನ ಅವನು, ಮೊದಲಿಗಿಂತ ಡಲ್ ಆಗ್ಬಿಟ್ಟು ಒಂಥರ ಡಿಸಪಾಯಿಂಟ್ಮೆಂಟ್ ಇರುತ್ತೆ. ಆಗಿರೋದಿಲ್ಲ. ಇದ್ರೆ ಬಂದಾಗ ಹೇಳೋದಕ್ಕೆ ಅದೇ ಕಾರಣ. ಅದಕ್ಕೆ ದೇವ್ರ ನೆನೆಸ್ಕೊತ ಯಾಕೆ ಹೇಳ್ಬೇಕು ಅಂದ್ರೆ, ಇಷ್ಟೊತ್ತು ದೇವ್ರ ಜೊತೆಗಿದ್ವಿ, ಈಗ ಬಂದ್ವಿ ಅಂತ ಎಚ್ಚರ ಇರೋದಕ್ಕೋಸ್ಕರ ಹೇಳ್ತಾರೆ. ಮಲಗಬೇಕಾದ್ರೆ ಏನಾಗ್ಬೇಕು, ದೇವ್ರ ಹತ್ರ ಹೋಗ್ತೀವಿ ಅಂತ ಹೇಳಿ ಸ್ವಪೇ ಧ್ಯಾಯನ್ ಜನಾರ್ದನ ಸದಾ ಆಚಾರ್ಯ ಬರೀತಾರೆ. ಮಲಗಬೇಕಾದ್ರೆ ಚಿಂತನೆ ಮಾಡ್ಬೇಕು, ದೇವ್ರ ಹತ್ರ ಹೋಗ್ತೀವಿ ಧ್ಯಾನ ಮಾಡ್ಕೊಂಡು ಮಲಗಬೇಕು. ದೇವ್ರ ಹತ್ರ ಹೋಗಿದ್ವಿ ಅಂತ ಎಚ್ಚರ ಮಾಡಿ ಹೇಳ್ಬೇಕು. ಸ್ಮೃತ್ವ ವಿಷ್ಣು ಸಮುತ್ತ. ಸ್ಮೃತ್ವ ಅಂತ ಯಾತಕ್ಕೆ ಹೇಳೋಣ, ಇಷ್ಟೊತ್ತು ಯಾರ ಹತ್ರ ಇದ್ರಲ್ಲ ಜ್ಞಾಪಕ ಮಾಡ್ಕೊಂಡು ಹೇಳು ಅಂತ ಅರ್ಥ. ಗೊತ್ತಾಯ್ತಾ? ಸ್ಮರಣೆ ಮಾಡೋದು ಯಾವಾಗ, ಒಂದು ಆಗ್ಬೇಕು. ಇಷ್ಟೊತ್ತು ದೇವರ ಹತ್ರ ಇದೆಯಲ್ಲ, ಅದನ್ನ ಜ್ಞಾಪಕ ಮಾಡ್ಕೊಂಡು ಹೇಳಿ. ಎಲ್ಲ ಹೋಗಿದ್ದಲ್ಲ, ಮತ್ತೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತಾರೆ. ದಿವಸ ಆಫೀಸ್ಗೆ ಹೋಗೋದು ಅಭ್ಯಾಸ ಆಗಿದೆ. ನಿದ್ರೆ ಕೂಡ ಒಂದು ದೊಡ್ಡ ಸಾಧನೆ ಅಂತ ಅನ್ಕೋಬೇಕಾದ್ರೆ ಅದು ಯೋಗ. ಅದು ಆ ರೀತಿ ಮಾಡಿದಾಗ ಏನಂತ ಕರೀತಾರೆ, ಯೋಗ. ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಊಟ ಮಾಡೋದು ದೋಷ ಅಲ್ಲ, ಅತಿ ಹೆಚ್ಚಿದೇನೋ ದೋಷ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಇನ್ನು ಅರ್ಥ ಮಾಡ್ಕೊಂಡ್ರೆ ನಿದ್ರೆ ಯೋಗ, ಹೆಚ್ಚು ಕಡಿಮೆ ಮಾಡಿದ್ರೆ ದೋಷ, ಅಷ್ಟೇ ಮಾಡಿದ್ರೆ ಯೋಗ. ಮುಂದೆ ಹೇಳ್ತಾರೆ, ಮುಂದೆ ಪ್ರಾಣಬಂಧನ ಬಗ್ಗೆ ಆಚಾರ ಅರ್ಥ ಬರೀತಾರೆ. ಮುಂದೆ ಅಶನಾಯ ಪಿಪಾಸೆ ಮೇ ಸೌಮ್ಯ ವಿಜಾನೀಹಿ. ಇನ್ನೊಂದು ಹೇಳ್ತಾರೆ ಕೇಳೋದು, ನಿದ್ರೆ ವಿಷಯ ಮುಗೀತೀಗ. ಹಸಿವು ಬಾಯಾರಿಕೆ ಬಗ್ಗೆ ಹೇಳ್ತೇವೆ ಕೇಳು ಅಂತ ಹೇಳ್ತಾರೆ. ಅಶನಾಯ ಪಿಪಾಸ. ಅಶನಾಯ ಅಂದ್ರೆ ಹಸಿವು, ಪಿಪಾಸ ಅಂದ್ರೆ ಬಾಯಾರಿಕೆ. ಅದನ್ನ ಹೇಳ್ತೇನೆ ಕೇಳು. ಮೇ ಸೌಮ್ಯ ವಿಜಾನೀಹಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ಬರುತ್ತಾರೆ. ಹಾಗೆ ವಿಜಾನೀಹಿ ಯತ್ರ ಏತತ್ ಪುರುಷ
ಅಸಿತಿ ಅಶಿಶಿಷತಿ ನಾಮ ಅಪಯೇವ ತದಸಿತಂ ನಯಂತೆ ತದ್ಯಥಾ ಗೋನಾಯೋ ಅಶ್ವನಾಯ ಪುರುಷನಾಯ ಇತ್ಯೇವಂ ತದಪ ಅಚಕ್ಷತೆ ಅಶನಾಯೇತಿ ತತ್ರೈತಚ್ಛುಂಗಮುತ್ಪತಿತಂ ಸೌಮ್ಯ ವಿಜಾನೀಹಿ ನ ಇದಂ ಅಮೂಲಂ ಭವಿಷ್ಯತಿ. ಅಶನಾಯ ಹಾಗೇನೆ ಹಸಿವು ಅಂದ್ರೆ ಕೊನೆಗೆ ಎಲ್ಲಿಗೆ ಹೋಗ್ಬೇಕಾದೋ ದೇವರ ಬಗ್ಗೆ ಹಸಿವು ಅಂತ ತಿಳ್ಕೊಳ್ಳೇಬೇಕು. ಆಟ ಈಗ ಯಾವ್ದೋ ಸೀರಿಯಲ್ ನಡೀತಾ ಇದೆ ಹೋಗ್ಬೇಕಾಗಿದೆ ಅಟಗ ಅಪಾಪ ತಿಂದು ಹೋಗ್ಬಿಡ್ತಾನೆ. ಅದಕ್ಕೆ ಆ ಕಡೆ ಗಮನ ಇದೆ, ಇದಕ್ಕಿಂತ ಆ ಕಡೆ ಹತ್ರ ಹೋಗೋದಿದೆ. ಅದಕ್ಕೆ ಹತ್ರ ಹೋಗೋದು, ದೇವರ ಹತ್ರ ಹೋಗೋದು, ಅದು ನಿಜವಾದ ಹಸಿವು. ಯಾವ ತುಂಬಾ ಬೇಕು ಅನ್ಸುತ್ತಲ್ಲ ಹಸಿವು ಅಂತ ಕರೀತಾರೆ. ತುಂಬಾ ಬೇಕು ಅನಿಸ್ಬೇಕು ದೇವರು, ಅದಕ್ಕೆ ಜಿಜ್ಞಾಸೆ ಅಂತ ಹೆಸರು. ಸೌಮ್ಯ ವಿಜಾನಿ ಯದ್ಯಥ ಗೋನಾಯ ಅಶ್ವನಾಯ ಪುರುಷನಾಯ ಅನ್ನ ಕರ್ಕೊಂಡು ಬರೋನು ಹೋದವನು ಅಂತ ಅರ್ಥ. ಆ ರೀತಿ ಇರಬೇಕು. ಅಶನಾಯೇತಿ ತತ್ರೈತ ಶುಂಗಮುತ್ಪತಿತಂ ಸೌಮ್ಯ ವಿಜಾನೀಹಿ ನೇದಂ ಅಮೂಲಂ ಭವಿಷ್ಯತಿ ಇತಿ. ತಸ್ಯ ಹಸಿವು ಅಂದ್ರೆ ಹಾಗೆ, ಬಾಯಾರಿಕೆ ಅಂದ್ರೂ ಹಾಗೇನೆ. ತಸ್ಯ ತ್ವಂ ಮೂಲಂ ಸ್ಯಾತ್ ಅನ್ಯತ್ರ ಅನ್ನಾದಂ ಏವ ಖಲು ಸೌಮ್ಯ ಅನ್ನೇನ ಶೃಂಗೇನ ಆಪೋ ಮೂಲಂ ಅನ್ವಿಚ್ಛ ದ್ವಿಃ ಸೌಮ್ಯ ಶೃಂಗೇನ ತೇಜೋ ಮೂಲಂ ಅನ್ವಿಚ್ಛ ತೇಜಸ ಸೌಮ್ಯ ಶೃಂಗೇನ ತನ್ಮೂಲಂ ಅನ್ವಿಚ್ಛ ತನ್ಮೂಲಾಃ ಸೌಮ್ಯ ಇಮಾಃ ಸರ್ವಾಃ ಪ್ರಜಾಃ ಸದಾಯತನಾಃ ಸತ್ಪ್ರತಿಷ್ಠಾಃ. ಅದಿಷ್ಟು ನೋಡಿ, ಅದಿಷ್ಟು ತುಂಬಾ ಹೇಳಿ ಕೊನೆಗೆ ಅದ್ರ ಬಗ್ಗೆ ಆಚಾರ್ಯ ವಿಶಾಲ ವ್ಯಾಖ್ಯಾನ ಬರೀತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇದಿತಃ ಯದವೋಚಮಹಂ ತೇನ ಪ್ರೀಯತಾಂ.